ಮತ್ತೊಂದು ಫ್ರೆಶ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಮತ್ತೆ ಇಂಡಿಯಾ ಮತ್ತೆ ಇಂಗ್ಲೆಂಡ್ ಎರಡನೇ ಸೆಮಿಫೈನಲ್ ಮ್ಯಾಚ್ ಕೂಡ ನಡೀತಿರುವಂತದ್ದು. ಎಲ್ಲಿ ಮುಂಬೈನ ವಾಂಖೆಡೆ ಸ್ಟೇಡಿಯಂ ಅಲ್ಲಿ ನಿನ್ನೆ ಮ್ಯಾಚ್ ನೋಡಿದ್ವಿ ಅಂದ್ರೆ ಇವತ್ತೇ ಸ್ವಲ್ಪ ಪುಕ ಅಂತದೆ. ನಿನ್ನೆ ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೆಲ್ಲ ಫುಲ್ ಉಲ್ಟಾ ಆಗಿರುವಂತದ್ದು. ಅಂದ್ರೆ ಸೌತ್ ಆಫ್ರಿಕಾದಲ್ಲಿ ಒಂದೇ ಒಂದು ಚೂರು ಫೈಟ್ ಕೊಡ್ತಾರೆ. ನಿನ್ನೆ ಗೇಮನ್ನ ಸೋತಿದೆ, ಅದು ಸೆಮಿಫೈನಲ್ ತನಕ ಬಂದು ಕೂಡ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನಕ್ಕೆ ಈ ತರ ಆಡ್ಕೊಂಡ್ರು ಏನು ಅಂತ ನಿಜವಾಗ್ಲೂ ಈಗಲೂ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ನ್ಯೂಜಿಲೆಂಡ್ ನಾನು ಸೋಲುತ್ತೆ ಅನ್ಕೊಂಡಿದ್ದೆ. ಅವ್ರು ನೋಡಿದ್ರೆ ನಿನ್ನೆ ಹುಚ್ಚುನಾಯ ಹೊಡೆದಂಗೆ ಹೊಡೆದ್ಬಿಟ್ಟು ಇಬ್ಬರೇ ಮ್ಯಾಚ್ ಮುಗಿಸಿರೋದು. ನಿನ್ನೆ ಡೈರೆಕ್ಟ್ ಗೆ ಫೈನಲ್ ಗೆ ಎಂಟ್ರಿ ಕೂಡ ಆಗಿದ್ರೆ. ಮತ್ತೆ ಇವತ್ತು ಯಾರು ವಿನ್ ಆಗ್ತಾರೆ ಇಂಗ್ಲೆಂಡ್ ಮತ್ತೆ ಇಂಡಿಯಾದಲ್ಲಿ ಆ ಮ್ಯಾಚ್ ನೋಡೋ ಯಾರು ವಿನ್ ಆಗ್ತಾರೆ ಅವರು ಡೈರೆಕ್ಟ್ ಆಗಿ ಒಂದು ಟೀಮ್ ಇಲ್ಲಿ ನ್ಯೂಜಿಲೆಂಡ್ ಜೊತೆ ಫೈನಲ್ ನ ಆಡ್ತಾರೆ. ಮತ್ತೆ ಇನ್ನೊಂದೇನು ಅಂದ್ರೆ ಇದು 3ನೇ ಸಲ ಇಂಗ್ಲೆಂಡ್ ಮತ್ತೆ ಇಂಡಿಯಾ ಸೆಮಿಫೈನಲ್ ಆಡ್ತಿರುವಂತದ್ದು. ಇದು 3ನೇ ಸಲ ಇಂಗ್ಲೆಂಡ್ ಮತ್ತೆ ಇಂಡಿಯಾ ಸೆಮಿಫೈನಲ್ ಆಡ್ತಿರುವಂತದ್ದು. ಅಂದ್ರೆ 2022ರಲ್ಲಿ ಇಂಗ್ಲೆಂಡ್ ವಿನ್ ಕೂಡ ಆಗಿತ್ತು, ಮತ್ತೆ 2024ರಲ್ಲಿ ಇಂಡಿಯಾ ವಿನ್ ಆಗಿತ್ತು. ಇದು 3ನೇ ಮ್ಯಾಚ್. ಯಾರು ವಿನ್ ಆಗ್ತಾರೆ ಅಂತ ನೋಡ್ಬೇಕು, ಒಂಥರ ಫೈನಲ್ ಮ್ಯಾಚ್ ಇದ್ದಂಗೆ ಇದು. ಸೊ ಇಲ್ಲಿ ವಿನ್ ಆದವರು ಡೈರೆಕ್ಟ್ ಆಗಿ ಫೈನಲ್ ಎಂಟ್ರಿ ಕೂಡ ಆಗ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅನಾಲಿಸಿಸ್ ವಿಡಿಯೋ ಮಾಡ್ತಾ ತಿಳಿಸ್ಕೊಡ್ತೀನಿ. ಪಿಚ್ ರಿಪೋರ್ಟ್ ಯಾವ ತರ ಇದೆ, ಅದಾದ್ಮೇಲೆ ಪ್ಲೇಯರ್ ಪರ್ಫಾರ್ಮೆನ್ಸ್ ಯಾವ ತರ ಇರ್ಬೋದು ಇವತ್ತಿನ ಪಿಚ್ ಅಲ್ಲಿ, ಅದಾದ್ಮೇಲೆ ಮ್ಯಾಚ್ ಪ್ರಿಡಿಕ್ಷನ್ ಯಾವ ತರ ಇರುತ್ತೆ, ಮತ್ತೆ ಟೀಮ್ ಕಂಪ್ಯಾರಿಸನ್ ಕೂಡ ಮಾಡೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತೀರಾ ಅಂದ್ರೆ ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಮುಂದೆ ಕೂಡ ಬರ್ತಾ ಇರುತ್ತೆ. ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಚಲಿಯೇ ಶುರು ಕರ್ತೆ ಹೇ. ಇವತ್ತಿನ ಮ್ಯಾಚ್ ನಡೀತಿರೋದೆ ಮುಂಬೈ ವಾಂಖೆಡೆ ಸ್ಟೇಡಿಯಂ ಅಲ್ಲಿ. ಸೂರ್ಯಕುಮಾರ್ ಯಾದವ್ನ ತವರು ಮನೆ ಕೂಡ ಆಗಿದೆ. ಮತ್ತೆ ಈ ಪಿಚ್ ಅಲ್ಲಿ ತುಂಬಾ ಮ್ಯಾಚ್ ಆಡಿರುವ ಅನುಭವ ಕೂಡ ಸೂರ್ಯಕುಮಾರ್ ಯಾದವ್ಗೆ ಇರುವಂತದ್ದು. ಅದಾದ್ಮೇಲೆ ಈ ಪಿಚ್ ಶಾರ್ಟ್ ಬೌಂಡ್ರೀಸ್ ಇಂದ ಆಗಿರೋದ್ರಿಂದ ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ಅನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಏನಿಲ್ಲ ಅಂದ್ರೂ ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ 190+ ಅಂತೂ ಬಂದೇ ಬರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಅದಂತೂ ಉಲ್ಟಾ ಆಗದೆ ಇರಲಪ್ಪ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಹೈ ಸ್ಕೋರಿಂಗ್ ಮ್ಯಾಚ್ ಆಗುತ್ತೆ ಅಂತ ಅನ್ಕೊಂಡೆ. ಆದ್ರೆ ಸೌತ್ ಆಫ್ರಿಕಾದವರು ಎಲ್ಲಿ ಬರ್ತದಂಗೆ ಒದ್ರೋಕೆ ಸ್ಟಾರ್ಟ್ ಕೂಡ ಮಾಡಿದ್ದು. ಯಾರು ಕೂಡ ಆಡೇ ಇಲ್ಲ. ಡೇವಿಡ್ ಬ್ರೆವಿಸ್ ಅದಾದ್ಮೇಲೆ ಜೆನ್ಸನ್ ನಿಂತ್ಕೊಂಡು ಆಡಿದ್ದಕ್ಕೆ ಸ್ವಲ್ಪ ಟೀಮ್ನ ಮರ್ಯಾದೆ ಉಳ್ಕೊಳ್ತು, ಇಲ್ಲಾಂದ್ರೆ ಅದು ಕೂಡ ಕಿತ್ಕೊಂಡು ಹೋಗ್ಬಿಡುದು. ಇವತ್ತು ಕೂಡ ಅಷ್ಟೇ ಮುಂಬೈ ವಾಂಖೆಡೆ ಸ್ಟೇಡಿಯಂ ಆಗಿರೋದ್ರಿಂದ ಒಂದು ಶಾರ್ಟ್ ಬೌಂಡ್ರೀಸ್ ಪಿಚ್ ಕೂಡ ಆಗಿದೆ. ಒಂದು ಒಳ್ಳೆ ಸ್ಕೋರ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವತ್ತು ಕೂಡ ಅಷ್ಟೇ ನಮ್ಮ ಇಂಡಿಯಾಗೆ ಒಂದು ಲಕ್ ಫ್ಯಾಕ್ಟರ್ ಕೂಡ ಮ್ಯಾಟರ್ ಕೂಡ ಆಗುತ್ತೆ. ಸ್ಟಾರ್ಟಿಂಗ್ ಟಾಸ್ ಅನ್ನ ವಿನ್ ಆಗಿಬಿಡ್ತು, ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ ಒಂದ್ ಕಡೆಯಲ್ಲಿ ಪ್ಲೇಸ್ ಕೂಡ ಆಗುವಂಥದ್ದು. ನಿನ್ನೆ ಮ್ಯಾಚ್ ಕೂಡ ಅಷ್ಟೇ ಈಡನ್ ಗಾರ್ಡನ್ ಸ್ಟೇಡಿಯಂ ಅಲ್ಲಿ ಅದು ಕೂಡ ಚೇಸಿಂಗ್ ಪಿಚ್ ಆಗಿತ್ತು. ನಿನ್ನೆ ಸೌತ್ ಆಫ್ರಿಕಾನಾದ್ರೂ ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡಿತ್ತು ಅಂದ್ರೆ ಒಂದ್ ಕಡೆ ಪ್ಲೇಸ್ ಆಗೋದೇನೋ ಯಾರಿಗೊತ್ತು. ಏನಕ್ಕೆ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಡ್ಯೂ ಫ್ಯಾಕ್ಟರ್ ಬೀಳೋದ್ರಿಂದ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬೌಲಿಂಗ್ ಮಾಡಕ್ ಕಷ್ಟ ಆಗುತ್ತೆ, ಬ್ಯಾಟಿಂಗ್ ಈಸಿ ಆಗುತ್ತೆ. ಹಾಗಾಗಿ ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಸ್ಪಿನ್ನರ್ಸ್ ಮತ್ತೆ ಪೇಸರ್ಸ್ ಇಬ್ಬರಿಗೂ ಹೆಲ್ಪ್ ಸಿಗುತ್ತೆ ಗುರು, ಅವರಿಗೆ ಅಂತ ಇಲ್ಲ. ಇದುವರೆಗೂ ಡೇಟಾನ ತೆಗೆದು ನೋಡಿದ್ವಿ ಅಂದ್ರೆ 40 ವಿಕೆಟ್ ಸ್ಪಿನ್ನರ್ಸ್ಗೆ ಬಿದ್ದಿದೆ, 43 ವಿಕೆಟ್ ಇಲ್ಲಿ ಪೇಸರ್ಸ್ಗೆ ಬಿದ್ದಿರುವಂಥದ್ದು. ಹಾಗಾಗಿ ಜಸ್ಟ್ 3 ವಿಕೆಟ್ನ ಡಿಫ್ರೆನ್ಸ್ ಅಷ್ಟೇ, ಇಲ್ಲಿ ಜಾಸ್ತಿ ಏನಿಲ್ಲ. ಹಾಗಾಗಿ ಇಬ್ಬರಿಗೂ ಇಲ್ಲಿ ಹೆಲ್ಪ್ ಇಲ್ಲಿ ಸಿಗುವಂಥದ್ದು. ಅದಕ್ಕಿಂತ ಮೇನ್ ಆಗಿ ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಒಳ್ಳೆ ಸ್ಕೋರ್ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನ ಈ ಪಿಚ್ ಅಲ್ಲಿ ಲಾಸ್ಟ್ 5 ಮ್ಯಾಚಸ್ ನ ಸ್ಟಾರ್ಸ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ ರೀಸೆಂಟ್ ಆಗಿ ಒಂದು ಮ್ಯಾಚ್ ಕೂಡ ಆಯ್ತಲ್ಲ ಈ ಪಿಚ್ ಅಲ್ಲಿ. ಫೆಬ್ರವರಿ 7ಕ್ಕೆ ಅಂದ್ರೆ T20 ವರ್ಲ್ಡ್ ಕಪ್ ಆಗಿತ್ತು ಇಂಡಿಯಾ ಮತ್ತೆ ಅಮೆರಿಕ. ಅವಾಗ ನಮ್ಮ ಇಂಡಿಯಾ ಸುಮಾರು 26 ರನ್ನಿಂದ 27 ರನ್ನಿಂದ ವಿನ್ ಕೂಡ ಆಗಿತ್ತು. ಅವಾಗ ಸೂರ್ಯಕುಮಾರ್ ಯಾದವ್ ಈ ಪಿಚ್ ಅಲ್ಲಿ ಸಖತ್ತಾದ ಫಾರ್ಮ್ ಅನ್ನು ಕೂಡ ತೋರಿಸಿದ್ರು. ಎಷ್ಟು 84 ರನ್ ಅನ್ನು ಕೂಡ ಹೊಡೆದಿದ್ರು. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಇವ್ರದೇ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಅದಾದ್ಮೇಲೆ 2025ರಲ್ಲಿ ಇಂಡಿಯಾ ಮತ್ತೆ ಇಂಗ್ಲೆಂಡ್ ಒಂದು ಮ್ಯಾಚ್ ಅನ್ನ ಕೂಡ ಹೊಡಿತು. ಆ ಮ್ಯಾಚ್ ಅಂತೂ ಫುಲ್ಲು ಸೈಕಗುರು. ಇಲ್ಲಿ ಇಂಡಿಯಾ ಸುಮಾರು 150 ರನ್ನಿಂದ ವಿನ್ ಕೂಡ ಆಗಿತ್ತು. ಈ ಮ್ಯಾಚ್ ಅಲ್ಲಿ ಅಭಿಷೇಕ್ ಶರ್ಮಾ ಕೇವಲ 54 ಬಾಲಿಗೆ ಅನ್ಸುತ್ತೆ 54 ಬಾಲಿಗೆ 113 ರನ್ ಹೊಡೆದಿದ್ದು. ಲಾಸ್ಟ್ ಇಯರ್ 2025ರಲ್ಲಿ ಮ್ಯಾಚ್ ಕೂಡ ಆಗಿತ್ತು. ಅವಾಗ ಇದೇ ತರ ಕಂಬ್ಯಾಕ್ ಅನ್ನ 50 ಮ್ಯಾಚ್ ಅಲ್ಲಿ ಮಾಡಿದ್ರು ಅಂದ್ರೆ ನೆಕ್ಸ್ಟ್ ಲೆವೆಲ್ ಮತ್ತೆ ಸಾಲಿಡ್ ಆಗಿರುತ್ತೆ. ಇಂಡಿಯಾ ಮತ್ತೆ ಶ್ರೀಲಂಕಾ ಒಂದು ಮ್ಯಾಚ್ ಕೂಡ ಆಗಿತ್ತು. ಅವಾಗ ನಮ್ಮ ಇಂಡಿಯಾ ಅಲ್ಲಿ 2 ರನ್ನಿಂದ ವಿನ್ ಕೂಡ ಆಗಿತ್ತು. ಅದಾದ್ಮೇಲೆ ಇಂಡಿಯಾ ಮತ್ತೆ ವೆಸ್ಟ್ ಇಂಡೀಸ್ ಮತ್ತೆ 2019ರಲ್ಲಿ ಮ್ಯಾಚ್ ಕೂಡ ಬಿದ್ದಿತ್ತು. ಅವಾಗ ಈ ಪಿಚ್ ಅಲ್ಲಿ ಇಂಡಿಯಾ 67 ರನ್ನಿಂದ ವಿನ್ ಕೂಡ ಆಗಿದೆ. ಮತ್ತೆ 2017ರಲ್ಲಿ ಮ್ಯಾಚ್ ಕೂಡ ಆಗಿತ್ತು, ಅದು ಇಂಡಿಯಾ ಮತ್ತೆ ಶ್ರೀಲಂಕಾ. ಅವಾಗಲೂ ಕೂಡ ನಮ್ಮ ಇಂಡಿಯಾಲಿ ಚೇಸಿಂಗ್ ನ ಮಾಡಿ ವಿನ್ ಕೂಡ ಆಗಿದೆ. ಇದನ್ನ ಈ ಸ್ಟಾಟ್ಸ್ ಅನ್ನ ನೋಡಿದ್ವಿ ಅಂದ್ರೆ ನಮ್ಮ ಇಂಡಿಯಾಗೆ ಈ ಪಿಚ್ ಸಖತ್ತಾಗಿ ಹೊಂದ್ಕೊಂಡಂಗೆ ಕಾಣ್ತಾ ಇದೆ. ಹಾಗಾಗಿ ಇವತ್ತಿನ
ಮ್ಯಾಚಲ್ಲಿ ಕೂಡ ಅಷ್ಟೇ ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ತು ಅಂದ್ರೆ ಒಂದು ಬೆಸ್ಟ್ ಆಪ್ಷನ್ ಮತ್ತೆ ಒಳ್ಳೆ ಪ್ಲೇಸ್ ಪಾಯಿಂಟ್ ಕೂಡ ಇಲ್ಲಿ ಆಗ್ಬೋದು. ಇನ್ನು ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ಈಗಾಗಲೇ ಸಂಜು ಸ್ಯಾಮ್ಸನ್ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಲಾಸ್ಟ್ ಮ್ಯಾಚ್ ಸೈಕ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡಿರುವಂತದ್ದು. ಕೇವಲ 50 ಬಾಲಿಗೆ 97 ರನ್ ಹೊಡೆದು ಬಿಸಾಕಿರುವಂತದ್ದು. ಒಳ್ಳೆ ಕಂಬ್ಯಾಕ್ ಅನ್ನ ಕೂಡ ಮಾಡಿದ್ರೆ. ಅದಾದ್ಮೇಲೆ ಜಸ್ಪ್ರೀತ್ ಬುಮ್ರಾ ಕೂಡ ಅಷ್ಟೇ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಇವತ್ತಿನ ಪಿಚ್ ಸ್ವಲ್ಪ ಪೇಸರ್ಸಿಗೂ ಹೆಲ್ಪ್ ಆಗೋದ್ರಿಂದ ಈ ಪಿಚ್ ಅಲ್ಲಿ ಒಳ್ಳೆ ಸ್ಟಾಟ್ಸ್ ಅನ್ನ ಕೂಡ ಹೊಂದಿದ್ದಾರೆ. ಅದಾದ್ಮೇಲೆ ಅಕ್ಷರ್ ಪಟೇಲ್ ಮತ್ತೆ ವರುಣ್ ಚಕ್ರವರ್ತಿ ಕೂಡ ಅಷ್ಟೇ ಸ್ಪಿನ್ ಡಿಪಾರ್ಟ್ಮೆಂಟ್ ನ ಸಖತ್ತಾಗಿ ಮೇಂಟೈನ್ ಕೂಡ ಮಾಡ್ತಾರೆ. ಇವರಿಗೆ ಮಿಡಲ್ ಓವರ್ಸ್ ಅಲ್ಲಿ ಆಡ್ಸ್ಕೊಂಡ್ರು ಅಂದ್ರೆ ವಿಕೆಟ್ ತೆಗೆಯೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಇಂಡಿಯಾ ಕೆಲವೊಂದು ಸ್ಟ್ರಗಲ್ ನ ಕೂಡ ಫೇಸ್ ಮಾಡ್ತಿದೆ. ನಿಮ್ಗೆ ಗೊತ್ತಿರಂಗೆ ಲಾಸ್ಟ್ ಮ್ಯಾಚ್ ಇಶಾನ್ ಕಿಶನ್ ಕೂಡ ಫ್ಲಾಪ್ ಆಗಿದ್ದಾರೆ. ಅದಾದ್ಮೇಲೆ ಅಭಿಷೇಕ್ ಶರ್ಮಾ ಅಂತ ಈಗ ಫಾರ್ಮ್ ಅಲ್ಲೇ ಕಾಣ್ತಾ ಇರಲ್ಲ. ಹಾಗಾಗಿ ಅಭಿಷೇಕ್ ಶರ್ಮಾ ಈ ಮ್ಯಾಚ್ ಅಲ್ಲಿ ಕಮ್ ಬ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ. ಹಾಗಾಗಿ ಈ ಮ್ಯಾಚ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ನಂಗೆ ಅಭಿಷೇಕ್ ಶರ್ಮಾ ಕಮ್ ಬ್ಯಾಕ್ ಮಾಡಬಹುದು. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಕೂಡ ಅಷ್ಟೇ ಇವತ್ತಿನ ಮ್ಯಾಚ್ ಅಲ್ಲಿ ಆಡೋದು ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಇವರು ಕೂಡ ಲಾಸ್ಟ್ ಮ್ಯಾಚ್ ಅಲ್ಲಿ ಫ್ಲಾಪ್ ಕೂಡ ಆಗಿದ್ರು. ಇವತ್ತಿನ ಮ್ಯಾಚ್ ಅಲ್ಲಿ ಆಸ್ ಎ ಕ್ಯಾಪ್ಟನ್ ಆಗಿ ಕಮ್ ಬ್ಯಾಕ್ ಮಾಡ್ಬೋದು. ಇನ್ನ ಇಂಗ್ಲೆಂಡ್ ಟೀಮ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇಲ್ಲೂ ಕೂಡ ಅಷ್ಟೇ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇರುವಂತದ್ದು. ಸ್ಟಾರ್ಟಿಂಗು ಫಿಲ್ ಸಾಲ್ಟೋ, ಅದಾದ್ಮೇಲೆ ವಿಲ್ ಜಾಕ್ಸು ಎಂಥ ಬ್ಯಾಟ್ಸ್ಮನ್ಸ್ಗಳು ನೀವೇ ನೋಡಿದಿರಾ. ಅದಾದ್ಮೇಲೆ ಜೋಸ್ ಬಟ್ಲರ್ ಯಾಕೋ ಸ್ವಲ್ಪ ರೀಸೆಂಟ್ ಆಗಿ ಸ್ಟ್ರಗಲ್ ಕೂಡ ಮಾಡ್ತಿದ್ರೆ. ಅದ್ ಬಿಟ್ರೆ ಕಮ್ ಬ್ಯಾಕ್ ಮಾಡಿದ್ರು ಅಂದ್ರೆ ಹುಚ್ಚು ನಾಯಿ ಹೊಡೆದಂಗೆ ಹೊಡಿಯೋ ಎಲ್ಲ ಕೆಪಾಸಿಟಿ ಜೋಸ್ ಬಟ್ಲರಿಗೆ ಇದೆ. ಏನೊಂದು 2-3 ಜನ ಹೊಡಿಯೋದು ಒಬ್ಬನೇ ನಿಂತ್ಕೊಂಡು ಆಡ್ಬಿಡ್ತಾನೆ ಗುರು. ಆ ಥರ ಜೋಸ್ ಬಟ್ಲರ್ ಅಂದರೆ ಜೋಸ್ ಇಸ್ ದ ಬಾಸ್ ಅಂತ ಮುಂಚೆನೇ ನೇಮ್ ಕೂಡ ಇದೆ. ಸೊ ಇವತ್ತು ಅಷ್ಟೇ ಕಮ್ ಬ್ಯಾಕ್ ಮಾಡಿದ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಆ ಥರ ಕಟ್ಟಾಕ್ಬೇಕು ಇಂಡಿಯನ್ ಬೌಲರ್ಸು, ಅವಾಗ ಸ್ವಲ್ಪ ಸೇಫ್ ಆಟ ಇಲ್ಲಿ ಆಡ್ಕೋಬಹುದು. ಮತ್ತೆ ಜೋಫ್ರಾ ಆರ್ಕರ್ ಕೂಡ ಅಷ್ಟೇ ಟಾಪ್ ಕ್ಲಾಸ್ ಬೌಲರ್ ಕೂಡ ಆಗಿದ್ದಾರೆ. ಸೊ ಅವರಿಂದ ಒಳ್ಳೆ ಬೌಲಿಂಗ್ ಅನ್ನ ಬಂದ್ಬಿಡ್ತು ಅಂದ್ರೆ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ಸ್ಗಳು ಇವರಿಗೆ ತುಂಬಾ ಸ್ಟ್ರಗಲ್ ಕೂಡ ಮಾಡ್ತಾರೆ. ಇನ್ನ ಇಂಡಿಯಾ ಮತ್ತೆ ಇಂಗ್ಲೆಂಡ್ ನ ಪ್ರಿಡಿಕ್ಟೆಡ್ 11 ಕಡೆ ಹೋಗೋದಾದ್ರೆ ಯಾರ್ಯಾರು ಟೀಮ್ ಅಲ್ಲಿ ಇರ್ಬೋದು ಅಂತ ನೋಡಕ್ ಹೋದ್ವಿ ಅಂದ್ರೆ ಆಲ್ಮೋಸ್ಟ್ ಏನು ಕೂಡ ಚೇಂಜಸ್ ಆಗಲ್ಲ. ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್, ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ, ವರುಣ್ ಚಕ್ರವರ್ತಿ ಇದೇ ಒಂದು ಪ್ಲೇಯಿಂಗ್ 11 ಕಂಟಿನ್ಯೂ ಕೂಡ ಆಗ್ಬೋದು. ಏನಾದ್ರು ಚೇಂಜಸ್ ಆಯ್ತು ಅಂದ್ರೆ ಆಫ್ಟರ್ ಟಾಸ್ ನಿಮಗೆ ಅಪ್ಡೇಟ್ ಕೂಡ ಸಿಗುತ್ತೆ. ಇನ್ನು ಇಂಗ್ಲೆಂಡ್ ಕಡೆ ಬರೋದಾದ್ರೆ ಫಿಲ್ ಸಾಲ್ಟ್, ಜೋಸ್ ಬಟ್ಲರ್, ಹ್ಯಾರಿ ಬ್ರೂಕ್, ಜಾಕೋಬ್ ಬೆಥೆಲ್, ವಿಲ್ ಜಾಕ್ಸು, ಸ್ಯಾಮ್ ಕರ್ನ್, ಜೇಮಿ ವಾರ್ಟನ್, ಲಿಯಾಮ್ ಡಾಸನ್, ಆದಿಲ್ ರಶೀದ್, ಜೋಫ್ರಾ ಆರ್ಕರ್, ಅದಾದ್ಮೇಲೆ ಜಾಶ್ ಟಂಗ್ ಈ ಪ್ಲೇಯಿಂಗ್ 11 ನಿಮ್ಗೆ ಇಲ್ಲಿ ಇಂಗ್ಲೆಂಡ್ ಅಲ್ಲಿ ನೋಡಕ್ ಸಿಗ್ಬೋದು. ಇನ್ನ ಈ ಪಿಚ್ ಅಲ್ಲಿ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಯಾರು ಸಖತ್ತಾಗಿತ್ತು ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ನೋಡ್ಕೊಳ್ತೀವಿ ಅಂದ್ರೆ ಸೂರ್ಯಕುಮಾರ್ ಯಾದವ್ ಅವರ ಸ್ಟಾಟ್ಸ್ ಈ ಪಿಚ್ ಅಲ್ಲಿ ಸಖತ್ತಾಗಿದೆ. ಅವರು ಇವತ್ತು ಕಂಬ್ಯಾಕ್ ಕೂಡ ಮಾಡ್ಬೋದು. ಅದಾದ್ಮೇಲೆ ಅಭಿಷೇಕ್ ಶರ್ಮಾ ಇಂಗ್ಲೆಂಡ್ ಅಗೇನ್ಸ್ಟ್ ಸಖತ್ತಾಗಿ ಕೂಡ ಆಡಿದ್ರೆ. ಅವಾಗಲೇ ಸ್ಟಾಟ್ಸ್ ಅನ್ನ ಹೇಳಿದ್ನಲ್ಲ, ಸುಮಾರು 53 ಬಾಲಿಗೆ ಕೇವಲ 153 ಬಾಲಿಗೆ 113 ರನ್ನ ಕೂಡ ಚೆಚ್ಚಿ ಕೆಡವಿದ್ದಾರೆ ಇಂಗ್ಲೆಂಡ್ ಅಗೇನ್ಸ್ಟ್. ಇವತ್ತು ಕೂಡ ಅಷ್ಟೇ ಅದೇ ರೀತಿ ಕಂಬ್ಯಾಕ್ ಮಾಡಿದ್ರು ಅಂದ್ರೆ ಇಂಡಿಯಾಗೆ ಸಖತ್ತಾದ ಕಂಬ್ಯಾಕ್ ಆದಂಗೆ ಆಗ್ಬಿಡ್ತದೆ. ಏನಿಲ್ಲ, ಸ್ಟಾರ್ಟಿಂಗ್ ಓಪನರ್ ಆಗಿ ಬರ್ತಾರಲ್ಲ ಸಂಜು ಸ್ಯಾಮ್ಸನ್ ಮತ್ತೆ ಅಭಿಷೇಕ್ ಶರ್ಮಾ, ಅವರಿಬ್ಬರೇ ನಿಂತ್ಕೊಂಡು ಆಡಿದ್ರು ಅಂದ್ರೆ ಸಾಕು ಒಳ್ಳೆ ಸ್ಕೋರ್ ನಾವಿಲ್ಲಿ ಆರಾಮಾಗಿ ನೋಡ್ಬೋದು. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಕೂಡ ಅಷ್ಟೇ ಈ ಸಲ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸುಮಾರು 3 ಗಂಟೆನೋ ಫೀಲ್ಡ್ ಅಲ್ಲಿ ಇದ್ರು ಅಂತ ನ್ಯೂಸ್ಗಳು ಕೂಡ ಬಂದಿದೆ, ರಿಪೋರ್ಟ್ ಕೂಡ ಬಂದಿದೆ. ಸೊ ಇವತ್ತಿನ ಮ್ಯಾಚಲ್ಲಿ ಕೂಡ ಅಷ್ಟೇ ಹಾರ್ದಿಕ್ ಪಾಂಡ್ಯಿಂದ ಒಂದು ಒಳ್ಳೆ ಕಂಬ್ಯಾಕ್ ಅನ್ನ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅದಾದ್ಮೇಲೆ ಇಂಗ್ಲೆಂಡ್ ಕಡೆ ಬರೋದಾದ್ರೆ ಜೋಸ್ ಬಟ್ಲರ್ ನ ಸ್ಟಾಟ್ಸ್ ಈ ಪಿಚ್ ಅಲ್ಲಿ ಸಖತ್ತಾಗಿದೆ. ಇದುವರೆಗೂ ಆಡಿರೋ ಮ್ಯಾಚ್ ಅಲ್ಲಿ 909 ರನ್ ಕೂಡ ಹೊಡೆದಿದ್ದಾರೆ. 143 ಸ್ಟ್ರೈಕ್ ರೇಟ್ ಕೂಡ ಇರುವಂತದ್ದು ಈ ಪಿಚ್ ಅಲ್ಲಿ. ಅದಾದ್ಮೇಲೆ ಜೋಫ್ರಾ ಆರ್ಕರ್ ನ ಸ್ಟಾಟ್ಸ್ ಕೂಡ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ಮತ್ತೆ ಪೇಸರ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಸ್ವಲ್ಪ ಸ್ವಿಂಗ್ ಚೆನ್ನಾಗಿಲ್ಲಿ ಸಿಗ್ಬೋದು. ಅದಾದ್ಮೇಲೆ ಯಾವ ಪ್ಲೇಯರ್ ಯಾರಿಗೆ ಸ್ಟ್ರಗಲ್ ಮಾಡಬಹುದು ಅಂತ ನೋಡೋಕೋದ್ವಿ ಅಂದ್ರೆ ಹರ್ಷದೀಪ್ ಸಿಂಗ್ ನ ಬೌಲಿಂಗ್ ಗೆ ಜೋಸ್ ಬಟ್ಲರ್ ಸೋಪಲ್ಲಿ ಸ್ಟ್ರಗಲ್ ಕೂಡ ಮಾಡ್ತಾರೆ. ಜೋಸ್ ಬಟ್ಲರ್ ಆಡ್ಬೇಕಾದ್ರೆ ಹರ್ಷದೀಪ್ ಸಿಂಗ್ ನ ಎತ್ತಾಕ ಬಂದ್ಬಿಟ್ರು ಅಂದ್ರೆ ಅವರಿಗೆ ಇಲ್ಲಿ ವಿಕೆಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜೋಸ್ ಬಟ್ಲರ್ದು. ಅದಾದ್ಮೇಲೆ ಹ್ಯಾರಿ ಬ್ರೂಕ್ ಕೂಡ ಅಷ್ಟೇ ವರುಣ್ ಚಕ್ರವರ್ತಿ ಸ್ಪಿನ್ಗೆ ಸ್ವಲ್ಪ ತಡ್ಕಾಡ್ಬಿಡ್ತಾರೆ. ಇಂಗ್ಲೆಂಡ್ ಅಲ್ಲಿ ಒಂದು ಮ್ಯಾಚ್ ಕೂಡ ಆಗಿತ್ತು, ಅವಾಗ ವರುಣ್ ಚಕ್ರವರ್ತಿಗೆ ತುಂಬಾ ಸ್ಟ್ರಗಲ್ ನ ಕೂಡ ಮಾಡಿದ್ರು. ಇವತ್ತು ಕೂಡ ನೋಡ್ಬೇಕು ವರುಣ್ ಚಕ್ರವರ್ತಿ ಒಂದು ಮಿಡಲ್ ಓವರ್ ಅಲ್ಲಿ ಆಡ್ಸಿದ್ರು ಅಂದ್ರೆ ಹ್ಯಾರಿ ಬ್ರೂಕ್ ನ ವಿಕೆಟ್ ಈಸಿಯಾಗಿ ಎತ್ಬಹುದು. ಇನ್ನ ಎರಡು ಟೀಮ್ ನ ನೋಡಕ್ ಹೋದ್ವಿ ಅಂದ್ರೆ ಅದೇ ರೀತಿಯಾಗಿದೆ. ಯಾವ ಟೀಮ್ ಕೂಡ ಅಷ್ಟೇ ವೀಕ್ ಅನ್ನೋದಿಲ್ಲ, ಬಟ್ ಸ್ವಲ್ಪ ಫಾರ್ಮ್ ಅನ್ನ ಕೂಡ ಕಳ್ಕೊಂಡಿದ್ದಾರೆ. ಇಂಗ್ಲೆಂಡ್ ಅಲ್ಲೂ ಕೂಡ ಜೋಸ್ ಬಟ್ಲರ್ ಆಗಿರ್ಬೋದು ಕೆಲವೊಂದು ಪ್ಲೇಯರ್ ಫಾರ್ಮ್ ಅನ್ನ ಕಳ್ಕೊಂಡಿದ್ದಾರೆ. ಇನ್ನ ಇಂಡಿಯಾ ಕಡೆ ಬರೋದಾದ್ರೆ ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಂದ್ರೆ ಈಗ ಸಂಜು ಸ್ಯಾಮ್ಸನ್ ಸ್ವಲ್ಪ ಕಂಬ್ಯಾಕ್ ಕೂಡ ಮಾಡಿದ್ರೆ. ಅದೇ ರೀತಿಯಾಗಿ ಅಭಿಷೇಕ್ ಶರ್ಮಾ ಮತ್ತೆ ಇಶಾನ್ ಕಿಶನ್ ಇವ್ರು ಸ್ವಲ್ಪ ಅಂದ್ರೆ ಇಶಾನ್ ಕಿಶನ್ ಫಾರ್ಮ್ ಅಲ್ಲಿ ಇದ್ರೆ ಲಾಸ್ಟ್ ಮ್ಯಾಚ್ ಒಂದು ಆಡಿಲ್ಲ ಅಷ್ಟೇ. ಈ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಅದೇ ಕಂಬ್ಯಾಕ್ ಅನ್ನ ಮಾಡಿದ್ರು ಅಂದ್ರೆ ಒಂದು ಎರಡು ಟೀಮ್ ಕೂಡ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಅದಾದ್ಮೇಲೆ ಸ್ವಲ್ಪ ಫೈಟ್ ಅಂತೂ ಇದ್ದೇ ಇರುತ್ತೆ. ಬಟ್ ನಿನ್ನೆ ಆಗಿರೋ ಮ್ಯಾಚ್ ತರ ಆಗದೆ ಇರ್ರಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಫುಲ್ಲು ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥದ್ದು ನಿನ್ನೆ ಮ್ಯಾಚ್ ಅಲ್ಲಿ. ಹಾಗಾಗಿ ಆ ರೀತಿ ಆಗದೆ ಇರಲಿ, ಒಂದು ಒಳ್ಳೆ ಫೈಟ್ ಇರಲಿ. ಇವರು ಸೋತ್ರು ಕೂಡ ಫೈಟ್ ಕೊಟ್ಟು ಸೋಲ್ಬೇಕು, ಅದು ಯಾವುದೇ ಟೀಮ್ ಆಗಿರಲಿ. ಅವಾಗ ಮ್ಯಾಚ್ ನೋಡಕ್ ಕೂಡ ಒಂದು ಇಂಟ್ರೆಸ್ಟ್ ಬರುತ್ತೆ. ಅದಾದ್ಮೇಲೆ ಆ ಟೀಮಿಗೆ ಒಂದು ಗತ್ತನದ್ ಕೂಡ ಇರುತ್ತೆ. ಪರವಾಗಿಲ್ಲ ಗುರು, ಫೈಟ್ ಕೊಟ್ಟರು ಸೋತ್ರು ಪರವಾಗಿಲ್ಲ ಅಂತ ಬರುತ್ತೆ. ಬಟ್ ಈ ಥರ ಸೋತ್ಬಿಟ್ರು, ನಿನ್ನೆ ಸೌತ್ ಆಫ್ರಿಕಾ ಸೋತ್ರಲ್ಲ ಆ ಥರ ಸೋತ್ಬಿಟ್ರು ಅಂದರೆ ಮರ್ಯಾದೆನೇ ಇರೋಲ್ಲ ಅಲ್ಲಿ. ಹಾಗೆ ಆಗಿದ್ದು ನಿನ್ನೆ ಮ್ಯಾಚಲ್ಲಿ. ಇನ್ನು ಫೈನಲ್ ಆಗಿ ಈ ಒಂದು ಮ್ಯಾಚ್ನ ಪ್ರೆಡಿಕ್ಷನ್ ಕಡೆ ಬರೋದಾದ್ರೆ ಇವತ್ತಿನ ಮ್ಯಾಚ್ ನಾನು ಆಲ್ಮೋಸ್ಟ್ ಇಂಡಿಯಾನೇ ವಿನ್ ಆಗುತ್ತೆ ಅಂತ ಪ್ರೇಯರ್ ಕೂಡ ಮಾಡ್ತೀನಿ. ಮತ್ತು
ನನ್ನ ಪ್ರೊಡಿಕ್ಷನ್ ಇರೋದು ಕೂಡ ಅದೇ. ಮತ್ತು ಇಂಡಿಯಾಗೆ ಏನು ಪ್ಲಸ್ ಆಗುತ್ತೆ ಅಂದರೆ ಸ್ಟಾರ್ಟಿಂಗ್ ಚೇಸಿಂಗ್ನ ಮಾಡ್ಕೊಂಡ್ರು ಅಂದರೆ ಈ ಪಿಚ್ಚಲ್ಲಿ ಆಲ್ಮೋಸ್ಟ್ ಪ್ಲಸ್ ಕೂಡ ಆಗುತ್ತೆ. ಇದುವರೆಗೂ ಯಾವ್ಯಾವ ಮ್ಯಾಚ್ ಆಡಿದೆ ಇಂಡಿಯಾ ಈ ಪಿಚ್ಚಲ್ಲಿ ಆಲ್ಮೋಸ್ಟ್ ವಿನ್ ಕೂಡ ಆಗಿದೆ. ಇವತ್ತು ಕೂಡ ಅಷ್ಟೇ ನಮ್ಮ ಇಂಡಿಯಾಗೆ ಟಾಸನ್ನು ವಿನ್ ಆಗಿಬಿಟ್ಟು ಚೇಸಿಂಗ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದರೆ ತುಂಬ ಪ್ಲಸ್ ಆಗುತ್ತೆ. ಸೊ ನಿಮಗೆ ಏನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಅದೇ ರೀತಿಯಾಗಿ ಇವತ್ತಿನ ಮ್ಯಾಚಲ್ಲಿ ಯಾವ ಪ್ಲೇಯರ್ 50+ ರನ್ ಹೊಡಿತಾರ ಅಂತ ಕಾಮೆಂಟ್ ಮಾಡಿ. ನಿಮ್ಮ ಆನ್ಸರ್ ಸರಿಯಾಗಿತ್ತು ಅಂದರೆ ಮುಂದಿನ ವಿಡಿಯೋದಲ್ಲಿ ಶಾರ್ಟ್ ಔಟ್ ಕೊಡ್ತೀನಿ. ಅಂದರೆ ನಿಮ್ಮ ಸ್ಕ್ರೀನ್ಶಾಟನ್ನು ನೀವು ಕಮೆಂಟ್ ಮಾಡಿದ್ರೆ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ. ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.